2014 ನ್ಯೂಸ್ ಚಾನೆಲ್ಸ್ ಅಲ್ಲಿ ಒಂದು ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ನಿತ್ಯಾನಂದನ ಆಶ್ರಮದಲ್ಲಿ 24 ವರ್ಷದ ಮಹಿಳೆ ಸತ್ತೋಗಿದ್ದಾಳೆ ಅಂತ. ಈ ನ್ಯೂಸ್ ಹೊರಗೆ ಬಂದಾದ್ಮೇಲೆ ಕೂಡ ಅವನ್ ಪಾಪ್ಯುಲಾರಿಟಿ ಕಮ್ಮಿ ಆಗಿಲ್ಲ. ಆದ್ರೆ ಅವನ ಮೇಲೆ ಮೊಲೆಸ್ಟೇಷನ್ ಕೇಸಸ್ ಜಾಸ್ತಿ ಆಗ್ತಾ ಇತ್ತು. ಈ ಟೈಮ್ ಅಲ್ಲಿ ಅವನು ದೇಶ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಗಸ್ಟ್ 2018 ಇವನ್ಗೆ ಕೆನಡಾ ಅಲ್ಲಿ ಒಬ್ಳು ಡಿವೋಟಿ ಇದ್ಲು, ಸಾರಾ ಲೌಂಡ್ರಿ ಅಂತ. ಇವಳ ಮೂಲಕ ಅವನು ಒಂದು ಪೊಲಿಟಿಕಲ್ ಅಸೈಲಂ ಕೇಳ್ತಾನೆ. ಇದಾದ್ಮೇಲೆ ಆ ಮಹಿಳೆಗೆ ಗೊತ್ತಾಗುತ್ತೆ ನಿತ್ಯಾನಂದನ ಸ್ಕೂಲ್ ಅಲ್ಲಿ ಮಕ್ಕಳನ್ನ ಒಬ್ಬರನ್ನ ಒಬ್ರು ಹೊಡೆಯೋದಿಕ್ಕೆ ಫೋರ್ಸ್ ಮಾಡ್ತಾರೆ ಅಂತ. ಇದು ಗೊತ್ತಾಗಿದ್ದಾದ್ಮೇಲೆ ಅವಳಿಗಿದ್ದ ಅಂಧ ಭಕ್ತಿ ಹೋಗ್ಬಿಡುತ್ತೆ. ಸೆಪ್ಟೆಂಬರ್ 2018 ಅವನಿಗಿದ್ದ ಲಿಮಿಟ್ಸ್ ಎಲ್ಲಾನು ಕ್ರಾಸ್ ಮಾಡ್ಬಿಡ್ತಾನೆ. ಅಂಡ್ ಈ ಸೆಡ್ ದಟ್ ನಾನು ಪ್ರಾಣಿಗಳಿಗೆ ಸ್ಯಾನ್ಸ್ಕ್ರಿಟ್ ಮತ್ತೆ ತಮಿಳ್ ಹೇಳ್ಕೊಡ್ತೀನಿ, ಅದಕ್ಕೋಸ್ಕರ ನಾನೊಂದು ಸಾಫ್ಟ್ವೇರ್ ಡಿಸೈನ್ ಮಾಡಿದ್ದೀನಿ. ಇನ್ ಫ್ಯೂ ಇಯರ್ಸ್ ವಿಲ್ ಬಿ ಹ್ಯಾವಿಂಗ್ ಸ್ಪೀಕಿಂಗ್ ಬುಲ್ಸ್ ಅಂಡ್ ಕೌಸ್. We are going to have bulls and cows which will talk to you very clearly, legitimately in Sanskrit and Tamil. 2019 ಜನಾರ್ದನ್ ಶರ್ಮಾ ಅಂತ ಒಬ್ಬ ಡಿವೋಟಿ ಇವ್ರ ಮೇಲೆ ಕಿಡ್ನಾಪಿಂಗ್ ಕೇಸ್ ಆಗ್ತಾನೆ. ಯಾಕಂದ್ರೆ ಅವನ ಇಬ್ರು ಮೈನರ್ ಮಕ್ಕಳನ್ನ ನಿತ್ಯಾನಂದ ಕಿಡ್ನಾಪ್ ಮಾಡಿ ಅವನ ಆಶ್ರಮದಲ್ಲಿ ಇಟ್ಕೊಂಡಿದ್ದ. 5 ಸತಿ ಕೋರ್ಟ್ ನಿತ್ಯಾನಂದನ ಕರೀತಾರೆ ಹಿಯರಿಂಗೋಸ್ಕರ, ಆದ್ರೂನು ಅವನ್ ಬರೋದಿಲ್ಲ. ನವೆಂಬರ್ 2019 ಗುಜರಾತ್ ಅಲ್ಲಿ ಅವನದೊಂದು ಆಶ್ರಮ ಇರುತ್ತೆ. ಅಲ್ಲಿಗೆ ಗುಜರಾತ್ ಪೊಲೀಸ್ ಹೋಗ್ತಾರೆ. ಆದ್ರೆ ದೇ ಕುಡಂಟ್ ಫೈಂಡ್ ನಿತ್ಯಾನಂದ. ಅಂಡ್ ಲೇಟರ್ ದೇ ಕೇಮ್ ಟು ನೋ ದಟ್ ನಿತ್ಯಾನಂದ ದೇಶ ಬಿಟ್ಟು ಹೊರಗೋಗಿದ್ದಾನೆ. ಅವನು ದೇಶ ಬಿಟ್ಟು ಹೋಗಾದ್ಮೇಲೆ he claimed that I am Paramashiva. Now nobody can touch me. I can tell you the truth. I am Paramashiva. No stupid court can prosecute me for revealing the truth. I am Paramashiva.